press the bell icon on the YouTube app and never miss another update. Hi, my dear students. Last class ಅಲ್ಲಿ trigonometry concepts, logarithm concepts and general equations concepts ಯೂಸ್ ಮಾಡಿಕೊಂಡು ಇಂಟಿಗ್ರೇಷನ್ ಅನ್ನೋ ಲಾಸ್ಟ್ ಟೂಲ್ಗೆ ಎಂಟ್ರಿ ಆಗಿದ್ವಿ, ನೆನಪಿದೆ ಅಂತ ಅನ್ಕೋತೀನಿ. ಸೊ ಇಂಟಿಗ್ರೇಷನ್ ಮೆಥಡಲ್ಲಿ ಇಂಟಿಗ್ರೇಷನ್ ಅಂದರೆ ಹೇಗೆ, ಡೆಫಿನೇಷನ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಇಂಟಿಗ್ರೇಷನ್ ಪ್ರೋಸೆಸ್ಸಲ್ಲಿ ಡಿಫ್ರೆನ್ಸಿಯೇಷನ್ನ ಇನ್ವಾಲ್ವ್ಮೆಂಟ್ ಏನಿರುತ್ತೆ, ದೆನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ನ 3 ಸೆಟ್ ಆಫ್ ಫಾರ್ಮುಲಾಸ್ನ ಹೇಳ್ಕೊಟ್ಟಿದ್ದೆ. ಫಾರ್ಮುಲಾ 1, ಫಾರ್ಮುಲಾ 2, ಫಾರ್ಮುಲಾ 3. ಸೊ ಈ ಸಪ್ರೇಟ್ ಫಾರ್ಮುಲಾಸ್ ಏನಿದೆಯೋ ಆ ಎಲ್ಲ ಫಾರ್ಮುಲಾಸ್ಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಬರೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಐ ವಿಲ್ ಗೋ ಥ್ರೂ ಆ್ಯನ್ ಬ್ರೀಫ್ ಪ್ರಾಬ್ಲಮ್ ಸಾಲ್ಯೂಷನ್ ಫಾರ್ ಇಂಟಿಗ್ರೇಷನ್ ವಿತ್ ಫಾರ್ಮುಲಾ 1, 2, 3. ನೆನ್ನೆ ಡಿಸ್ಕಸ್ ಮಾಡಿರೋ ಕ್ಲಾಸಸ್ಸಲ್ಲಿ ಫಾರ್ಮುಲಾಸ್ನ ಲಿಸ್ಟ್ ಔಟ್ ಮಾಡಿದ್ನಲ್ಲ, ಅದರಲ್ಲಿರುವಂಥ ಜನರಲ್ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಎಕ್ಸಾಂಪಲರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಬರ್ತೀನಿ. ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ನಾಳೆ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ ಅದಕ್ಕೆ ಫಿಸಿಕ್ಸ್ ರಿಲೇಟೆಡ್ ಆಗಿ ಇಂಟಿಗ್ರೇಷನ್ನು ಮತ್ತು ಆ ಫಾರ್ಮುಲಾಸ್ ಹೆಂಗೆ ಇನ್ವಾಲ್ವ್ಮೆಂಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ಓಕೆ, ಸೊ ಈ ವೀಕಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಇಂಟಿಗ್ರೇಷನ್ದೇ ಅಸೈನ್ಮೆಂಟ್ ಕ್ವಶನ್ಸ್ ಇರುತ್ತೆ, ಅಸೈನ್ಮೆಂಟ್ ಡಿಸ್ಕಷನ್ ಇರುತ್ತೆ. ಸೊ ಇಂಟಿಗ್ರೇಷನ್ನ ನೀವು ವರ್ಕೌಟ್ ಮಾಡ್ಕೊತ ಹೋದರೆ ಈಸಿಯಾಗಿ ಇಂಟಿಗ್ರೇಷನ್ ಮ್ಯಾಥಮೆಟಿಕಲ್ ಟೂಲ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಸೊ ನೆನ್ನೆ ಕ್ಲಾಸಲ್ಲಿ ನಾನು ಹೇಳ್ಕೊಟ್ರೋ ಎಲ್ಲ ಫಾರ್ಮುಲಾಸ್ ನೆನಪಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನೆನಪಿಲ್ಲ ಅಂತಂದರೆ ನೀವು ನೋಟ್ ಡೌನ್ ಮಾಡ್ಕೊಂಡಿರ್ತೀರಿ ನೋಟ್ಸಲ್ಲಿ. ಜಸ್ಟ್ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದಂಗೆ ಗೊತ್ತಾಗ್ತಾ ಬರುತ್ತೆ. ಈ ಒಂದು ಅಲ್ಲೂ ಕೂಡ ನಾನು ಜನರಲ್ ಫಾರ್ಮುಲಾಸ್ನ ಮೆನ್ಷನ್ ಮಾಡ್ತಾ ಬರ್ತೀನಿ. ಆಗ್ಬೋದಲ್ವಾ? ಎಸ್, ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಈಕ್ವೇಷನ್ ವಿತ್ ದ ಫಸ್ಟ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್, ಇಂಟಿಗ್ರೇಷನ್ ಆಫ್ ಪೈ ಡಿ ಎಕ್ಸ್. ಸೊ ಕ್ವಶನ್ ಕೇಳ್ತಾ ಇದ್ದಾರೆ ಇಂಟಿಗ್ರೇಷನ್ ಆಫ್ ಪೈ ಡಿ ಎಕ್ಸ್ನ ಸಾಲ್ವ್ ಮಾಡಿ ಅಂತೇಳಿ. ಸೊ ಪೈ ಇಸ್ ಅನ್ ಕಾನ್ಸ್ಟೆಂಟ್, ಹೊರಡೆ ತಗೋತೀವಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂತ ಬರ್ಕೊತೀವಿ. ಆಮೇಲೆ ಇದು ಯಾವ ಫಾರ್ಮಲ್ ಇದೆ? ಸಿಂಪಲ್, ಫಸ್ಟ್ ಫಾರ್ಮುಲಾ ಇದಿಲ್ಲ, ಇಂಟಿಗ್ರೇಷನ್ ಆಫ್ ಎ ಡಿ ಎಕ್ಸ್ನ ಏನಂತ ಬರಿಬೋದಪ್ಪ? ಎ ಇಂಟು ಎಕ್ಸ್ ಪ್ಲಸ್ ಸಿ ಅಂತ ಬರಿಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅಂದರೆ ಎ ಜಾಗದಲ್ಲಿ ಏನಿದೆ? ಪೈ ಇದೆ, ಬಿಕಾಸ್ ಪೈ ಇಸ್ ಆಲ್ಸೋ ಎನ್ ಕಾನ್ಸ್ಟೆಂಟ್, ಎ ಇಸ್ ನ ಕಾನ್ಸ್ಟೆಂಟ್. ವ್ಯಾಲ್ಯೂ ಏನಿದೆಯಪ್ಪ? 1 ಇದೆ. ಸೊ ಹ್ಯಾವ್ ಟು ಇಂಟಿಗ್ರೇಟ್ 1 ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಂಟಿಗ್ರೇಷನ್ ಆಫ್ ಪೈ ಡಿ ಎಕ್ಸ್ನ ನಾನು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಇಸ್ ನಥಿಂಗ್ ಬಟ್ ಪೈ ಹೊರಗಡೆ ಬಂದಿದೆ, ಏನಿಲ್ಲ ಅಂದರೆ ಪವರ್ ಎಕ್ಸ್ ಟು ದಿ ಪವರ್ ಆಫ್ 0 ಅಂತ ಬರೀಬೋದು. ಡಿ ಎಕ್ಸ್ ಎಕ್ಸ್ ಟು ದಿ ಪವರ್ ಆಫ್ 0 ಇದೆ ಅಂತಂದರೆ ದ ಜನರಲ್ ಫಾರ್ಮುಲಾ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇದೆ ಅಂತಂದರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನು ಬರುತ್ತೆ? ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ದೆನ್ ದಿಸ್ ಫಾರ್ಮುಲಾ ಪೈ ಆಗೇ ಇರಲಿ, ಎಕ್ಸ್ ಟು ದಿ ಪವರ್ ಆಫ್ 0 ಅಂತಂದರೆ 0 ಪ್ಲಸ್ 1 ಡಿವೈಡೆಡ್ ಬೈ 0 ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟು ಸಿ ಬರುತ್ತೆ. ದೆನ್ ಪೈ ಆಗೇ ಇರಲಿ, ದೆನ್ ಎಕ್ಸ್ ಟು ದಿ ಪವರ್ ಆಫ್ 1 by 1. ಸೊ ಎಕ್ಸ್ ಟು ದಿ ಪವರ್ ಆಫ್ 1 by 1 ಅಂದರೆ ಅಗೇನ್ ದಿಸ್ ಬಿಕಮ್ಸ್ ಎಕ್ಸ್, ದಿಸ್ ವ್ಯಾಲ್ಯೂ ಹೋಲ್ ಬಿಕಮ್ಸ್ ಪೈ ಎಕ್ಸ್. ದೆನ್ ಯುವರ್ ಆನ್ಸರ್ ಈಸ್ ಪೈ ಎಕ್ಸ್, ಕಾನ್ಸ್ಟೆಂಟ್ ಸಿ. ಸೊ ಇಂಟಿಗ್ರೇಷನ್ ಆಫ್ ಪೈ ಡಿ ಎಕ್ಸ್ಗೆ ಏನು ಬರುತ್ತೆ ಆನ್ಸರು? ಪೈ ಎಕ್ಸ್ ಪ್ಲಸ್ ಸಿ. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ಅಂದರೆ 1 ಅಂತ ಇತ್ತು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದರೆ ಎಕ್ಸ್ ಬರುತ್ತೆ. ಅಕಸ್ಮಾತ್ 1 ವಿತ್ ರೆಸ್ಪೆಕ್ಟ್ ಟು ಡಿ ವೈ ಇದ್ರೆ ವೈ ಬರುತ್ತೆ. 1 ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಅಂತಿದ್ರೆ ಟಿ ಬರುತ್ತೆ. 1 ವಿತ್ ರೆಸ್ಪೆಕ್ಟ್ ಟು ಡಿ ವಿ ಅಂತಿದ್ರೆ ವಿ ಬರುತ್ತೆ. ಇಲ್ಲಿ 1 ವಿತ್ ರೆಸ್ಪೆಕ್ಟ್ ಟು ಡಿ ತೀಟಾ ಇತ್ತು ಅಂದರೆ ತೀಟಾ ಬರುತ್ತೆ. ಇಲ್ಲಿ 1 ವಿತ್ ರೆಸ್ಪೆಕ್ಟ್ ಟು ಡಿ ಒಮೆಗಾ ಇದ್ರೆ ಒಮೆಗಾ ಬರುತ್ತೆ. ಇದು ಸಿಂಪಲ್ ಕಂಡೀಷನ್ಸ್ ಇನ್ ಇಂಟಿಗ್ರೇಷನ್. ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್? ಇಟ್ಸ್ ದ ಫಸ್ಟ್ ಪ್ರಾಬ್ಲಮ್. ಸೊ ಇದೇ ಪ್ರಾಬ್ಲಮಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಅಪ್ಲೈ ವಿತ್ ಲಿಮಿಟ್ಸ್. ಲಿಮಿಟ್ಸ್ ಅಂದರೆ ಗೊತ್ತು, ಯಾಕೆಂದರೆ ಲಿಮಿಟ್ ಅಪ್ಲೈ ಮಾಡಿಲ್ಲ ಅಂತಂದರೆ ಇಂಡೆಫಿನೆಟ್ ಇಂಟಿಗ್ರಲ್ ಅಂತ ಹೇಳ್ಕೊಟ್ಟಿದ್ದೆ. ಲಿಮಿಟ್ ಅಪ್ಲೈ ಮಾಡಿದ್ರೆ ಡೆಫಿನೆಟ್ ಇಂಟಿಗ್ರಲ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇದೇ ಪ್ರಾಬ್ಲಮ್ನ ನಾವು ಇಂಟಿಗ್ರಲ್ ಅಪ್ಲೈ ಮಾಡಿ ಅಂದರೆ ಲಿಮಿಟ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿ. ಸೆಕೆಂಡ್, ಇಂಟಿಗ್ರೇಷನ್ ಆಫ್ 1 to 2 ಪೈ ಡಿ ಎಕ್ಸ್ ಲಿಮಿಟ್ ಅಪ್ಲೈ ಮಾಡಿದ್ದೇನೆ. ಸೊ ಒಂದಂತೂ ಗೊತ್ತು, ಪೈ ಕಾನ್ಸ್ಟೆಂಟ್ ಹೊರಡೆ ತಗೋತೀನಿ. ಸೊ ಲಿಮಿಟ್ 1 to 2 ಡಿ ಎಕ್ಸ್ ಆಗಲೇ ಗೊತ್ತಾಗಿದೆ. 1 ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದ್ರೆ ಏನು ಬರುತ್ತೆ? ಎಕ್ಸ್ ಬರುತ್ತೆ. ಓಕೆ, ಎಕ್ಸ್ ಬರ್ಕೊಂಡೆ. ಓಕೆ, ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಬೇಕು. ಆಫ್ಟರ್ ಇಂಟಿಗ್ರೇಷನ್ ಲಿಮಿಟ್, ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್, ಸ್ಕ್ವೇರ್ ಬ್ರಾಕೆಟ್ ಹಾಕಬೇಕು, ಬರೀಬೇಕು. ಸಮ್ಟೈಮ್ಸ್ ಬರೀ ಒಂದು ಲೈನ್ ಹಾಕ್ತಾರೆ, ಸ್ಕ್ವೇರ್ ಬ್ರಾಕೆಟು ಹಾಕ್ತಾರೆ, ನೋ ಪ್ರಾಬ್ಲಮ್. ಸೊ ಪೈ ಎಕ್ಸ್ ಪ್ಲಸ್ ಏನು ಬರುತ್ತಪ್ಪ? ಕಾನ್ಸ್ಟೆಂಟ್. ಬರೀಬೇಕಾ? ಬರೀ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ಗೊತ್ತು ಕಾನ್ಸ್ಟೆಂಟ್ ಬರೆದ್ರು ಕೂಡ ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಅ ಡೆಫಿನೆಟ್ ಇಂಟಿಗ್ರಲ್. ಸೊ ಪೈ ಹಾಗೆ ಬರ್ಕೊಳ್ಳಿ.
ಲಿಮಿಟ್ ಅಪ್ಲೈ ಮಾಡೋದು ಹೇಗೆ ಅದನ್ನು ಅಬ್ಸರ್ವ್ ಮಾಡಿ. ಎಕ್ಸ್ ಜಾಗದಲ್ಲಿ ಫಸ್ಟ್ ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡಬೇಕು, ಅಂದರೆ 2 ಆಗುತ್ತೆ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ ತಕ್ಷಣಕ್ಕೆ ಮೈನಸ್ ಹಾಕಬೇಕು. ನೆಕ್ಸ್ಟ್ ಲೋಯರ್ ಲಿಮಿಟ್ನ ಎಕ್ಸ್ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, 1 ಆಗುತ್ತೆ. ದೆನ್ 2 minus 1 ಎಷ್ಟಾಯ್ತಪ್ಪ? 1. ದಟ್ ಆನ್ಸರ್ ಈಸ್ ಪೈ. ಸೊ ಇಂಟಿಗ್ರೇಷನ್ ಆಫ್ ಪೈ ಡಿ ಎಕ್ಸ್ ಫ್ರಮ್ ವ್ಯಾಲ್ಯೂ 1 to 2 ಈಸ್ ಪೈ. ಅರ್ಥ ಆಗಿದೆಯಾ? ದಿಸ್ ಈಸ್ ಬೈ ಅಪ್ಲೈಯಿಂಗ್ ಲಿಮಿಟ್ಸ್. ಇದು indefinite integral, ಇದು definite integral. So go for third problem. I will give the third problem. Integration of 2 to dx. ಅಲ್ಲಿ pi dx ತಗೊಂಡಿದ್ದೆ, ಇಲ್ಲಿ 2 to dx ತಗೊಂತಾ ಇದೆ. 2 is also a constant. Then integration ಅಲ್ಲಿ 2 ಹೊರಡೆ ಬಂತು ಅಂತಂದ್ರೆ integration of dx. So 2 ಹಾಗೆ ಇದೆ, ಏನಿಲ್ಲ ಅಂದ್ರೆ ವ್ಯಾಲ್ಯೂ ಎಷ್ಟಿರುತ್ತೆ? 1, that is x. ಸೊ ಏನು ಬರೀಬೇಕು? ಪ್ಲಸ್ ಸಿ. ಸೊ ಇಂಟಿಗ್ರೇಷನ್ ಆಫ್ 2 ಡಿ ಎಕ್ಸ್ಗೆ ಆನ್ಸರ್ ಏನು ಬರುತ್ತೆ? 2x ಪ್ಲಸ್ ಸಿ. ಅಕಸ್ಮಾತ್ ಲಿಮಿಟ್ ಕೊಟ್ಕೊಂಡೆ ಅಂತ ಅನ್ಕೊಳ್ಳಪ್ಪ, 2 to 3 ಕೊಟ್ಕೊಂಡೆ ಅಂತ ಅನ್ಕೊ. ಇಂಟಿಗ್ರೇಷನ್ ಆಫ್ 2 ಡಿ ಎಕ್ಸ್ ಲಿಮಿಟ್ಸ್ ಎಷ್ಟು? 2 to 3, ಹೌದಾ? ಸೊ ಆನ್ಸರ್ ಏನು ಬರುತ್ತೆ? 2 ಹೊರಡೆ ತಗೋ. ಇಂಟಿಗ್ರೇಷನ್ ಆಫ್ 2 to 3 ಡಿ ಎಕ್ಸ್ ಇಂಟಿಗ್ರೇಷನ್ ಏನು ಬರುತ್ತೆ? ಎಕ್ಸ್ ಬರುತ್ತೆ. ಲಿಮಿಟ್ 2 to 3. 2 ಯಾವ ಲಿಮಿಟ್ ಫಸ್ಟ್ ಅಪ್ಲೈ ಮಾಡಬೇಕಪ್ಪ? ಅಪ್ಪರ್ ಲಿಮಿಟ್. ನೆಕ್ಸ್ಟ್ ಜಾಗಕ್ಕೆ ಅಪ್ಪರ್ ಲಿಮಿಟ್ 3. ಯಾವ ಸಿಂಬಲ್ ಹಾಕಬೇಕು? ಮೈನಸ್. ನೆಕ್ಸ್ಟು ಲೋಯರ್ ಲಿಮಿಟ್ 2. 3 minus 2 ಎಷ್ಟು? 1. ದೆನ್ ಯುವರ್ ಆನ್ಸರ್ ಈಸ್ 2. ಯಾವುದಕ್ಕೆ ಆನ್ಸರು? ಇಂಟಿಗ್ರೇಷನ್ ಆಫ್ 2 to 3 2 ಡಿ ಎಕ್ಸ್. ಆನ್ಸರ್ ಈಸ್ 2. ಅರ್ಥ ಆಯ್ತಾ? ಸೊ ಇದು 4 ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿದಾಗ ಈ ಫಾರ್ಮುಲಾ ಈಸಿಯಾಗಿ ಅರ್ಥ ಆಯ್ತು. ಈ ಫಾರ್ಮುಲಾ ಅರ್ಥ ಆಯ್ತು. ಸೊ 2 ಫಾರ್ಮುಲಾಗೆ ಪ್ರಾಬ್ಲಮ್ಸ್ ಈಸಿ ಮೆಥಡಲ್ಲಿ ಗೊತ್ತಾಯಿತು, ವಿತ್ ಲಿಮಿಟ್ಸ್ ಅಪ್ಲೈ ಮಾಡೋದು ಗೊತ್ತಾಯಿತು. ಇಂಡೆಫಿನೆಟ್ ಇಂಟಿಗ್ರಲ್ ಆ್ಯಂಡ್ ಡೆಫಿನೆಟ್ ಇಂಟಿಗ್ರಲ್. ಕ್ಲಿಯರ್? 4 ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. So take it next problem. 5th problem. Integration of x cube dx. x cube dx. ಯಾವ ಫಾರ್ಮುಲಾ ಇದೆ ಅಂತ ಗೊತ್ತು? into the form of x to the power of n. Integration of x to the power of n dx. Then equals x to the power of 3 plus 1 divided by 3 plus 1 plus c. That is nothing but x to the power of 4 divided by 4 plus c. Integration of x cube dx. So ಈ ಥರ ಪ್ರಾಬ್ಲಮ್ ಭಾಳ ಈಸಿ. ಸೊ ನಾನೇನು ಮಾಡ್ತೀನಿ, ಇದಕ್ಕೆ ಸ್ವಲ್ಪ ಲಿಮಿಟ್ಸ್ ಅಪ್ಲೈ ಮಾಡ್ಕೋತೀನಿ. ಇಂಟಿಗ್ರೇಷನ್ ಆಫ್ 1 to 2 x cube dx. ಬೇರೆ ಬೇರೆ ಲಿಮಿಟ್ ಬರುತ್ತೆ, ಬಟ್ ನಿಮಗೆ ಅರ್ಥ ಆಗಲಿ ಅಂತೇಳಿ ಕೆಲವು ಈಸಿ ಮತ್ತು ಕಷ್ಟದ ಎರಡು ಕೂಡ ಕೊಡ್ತಾ ಬರ್ತೇನೆ. 1 to 2 ಇದೆ ಅಂತಂದರೆ ಇಂಟಿಗ್ರೇಷನ್ ಭಾಳ ಸಿಂಪಲ್. ಏನು ಬರುತ್ತಪ್ಪ? x to the power of 4 by 4 ಲಿಮಿಟ್ 1 to 2. ನಾನೇನು ಮಾಡ್ತೀನಿ, ಈ 1/4ನ ಹೊರಗಡೆ ತಗೊಬಿಡ್ತೀನಿ. ಈ 4 ಇದೆಯಲ್ಲ, 1/4 ಹೊರಗಡೆ ತಗೊಬಿಡ್ತೀನಿ. x to the power of 4 ಮಾತ್ರ ಉಳ್ಕೊಂತು. ಇದಕ್ಕೆ ಲಿಮಿಟ್ 1 to 2. 1/4 x to the power of 4 ಅಂತಂದರೆ ಫಸ್ಟ್ ಅಪ್ಪರ್ ಲಿಮಿಟ್ x ಜಾಗಕ್ಕೆ 2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 to the power of 4 ಮೈನಸ್ x ಜಾಗಕ್ಕೆ ಎಷ್ಟು ಕೊಡ್ತೀನಿ? 1 to the power of 4. ಸೊ 1 ಕನ್ಫರ್ಮ್ ಆಯಿತು. 1/4 ಆಗಿದೆ ಫಾರ್ ದಿಸ್ ವ್ಯಾಲ್ಯೂ. 1/4 2 to the power of 4 ಅಂದರೆ 2 2s are 4, 4 2s are 8, 8 2s are ಎಷ್ಟು? 16 ಮೈನಸ್ ಅಲ್ವನ್ರಿ. 1ಗೆ 4 ಅಂದರೆ ಅಗೈನ್ 1 ಬರುತ್ತೆ. 16 minus 1 ಎಷ್ಟಾಯ್ತಪ್ಪ? 15. ಸೊ ಆನ್ಸರ್ ಈಸ್ 15/4. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಲಿಮಿಟ್ ಸಾರಿ, ಇದಕ್ಕಲ್ಲ, ಇದಕ್ಕೆ ಅಂದರೆ ಇಂಟಿಗ್ರೇಷನ್ ಆಫ್ x cube dx ಲಿಮಿಟ್ ಎಷ್ಟು? 1 to 2.
This is the answer. So go for seventh problem. Seventh problem ನೋಡೋಣ. X cube ಇತ್ತಲ್ಲ, ಓಕೆ ಅದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಡಿ ಎಕ್ಸ್. ಸಮ್ ಸ್ಟ್ಯಾಂಡರ್ಡ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ನೋಡೋಣ, ನಿಮ್ಗೆ ಅರ್ಥ ಆಗಂಗೆ ಅಥವಾ ಕಷ್ಟದ್ದು ಕಾನ್ಸೆಪ್ಟ್ಸ್ ಬಂದಾಗ ಸಾಲ್ವ್ ಮಾಡೋದು ಕಷ್ಟ ಆಗಬಾರ್ದು. ಅದಕ್ಕೆ ಈಗಲೇ ಪ್ರಾಕ್ಟೀಸ್ ಮಾಡ್ಕೊಂಬಿಡೋಣ. ರೂಟ್ ಆಫ್ ಎಕ್ಸ್ ಇದೆಯಲ್ಲ, ಇದನ್ನೇತ ಬರೀಬೋದಪ್ಪ, ಎಕ್ಸ್ ಟು ದಿ ಪವರ್ ಆಫ್ 1/2 ಅಂತ ಬರೀಬೋದು ಅಲ್ವೇನ್ರಿ. ಎಕ್ಸ್ ಟು ದಿ ಪವರ್ ಆಫ್ 1/2. ಎಕ್ಸ್ ಟು ದಿ ಪವರ್ ಆಫ್ 1/2 ಅಂದರೆ ಆಫ್ಟರ್ ಇಂಟಿಗ್ರೇಷನ್ ಏನು ಬರುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1 ಪ್ಲಸ್ ಏನು ಬರುತ್ತೆ, ಸಿ ಕಾನ್ಸ್ಟೆಂಟ್ ಈಕ್ವಲ್ಸ್ 1/2 ಪ್ಲಸ್ 1 ಅಂತಂದರೆ 3/2ನ. ಸೊ ಎಕ್ಸ್ ಟು ದಿ ಪವರ್ ಆಫ್ 3/2 ಡಿವೈಡೆಡ್ ಬೈ 3/2 ಪ್ಲಸ್ ಸಿ. ದೆನ್ ನಮಗೆ ಬೇಕಾದ ವ್ಯಾಲ್ಯೂ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಡಿ ಎಕ್ಸ್ನ ವ್ಯಾಲ್ಯೂ ಏನು ಬರುತ್ತೆ, 3/2 ಇದೆಯಲ್ಲ ಅದೇನಾಗುತ್ತಪ್ಪ 2/3 ಆಗುತ್ತೆ. ಇಂಟು ಏನು ಬರುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಈ 3/2 ಇದೆಯಲ್ಲ ಇದನ್ನ ಹೆಂಗೆ ಬರಿಬೋದು, ಇದನ್ನು ನಾನು ಸುಮ್ಮನೆ ಹೇಳ್ಕೊಡ್ತೀನಿ ನಿಮಗೆ. 2/3 ಇದೆ, ಎಕ್ಸ್ ಕ್ಯೂಬ್ ಇದೆ, ಹೋಲ್ ಟು ದಿ ಪವರ್ ಆಫ್ ಏನು ಬರಿಬೋದು 1/2 ಅಂತ ಬರಿಬೋದು. ಅಂದರೆ ಬಂದಿರೋ ವ್ಯಾಲ್ಯೂನ ಕ್ಯೂಬ್ ಮಾಡಿ ಆಮೇಲೆ ಅದನ್ನ ಏನು ಮಾಡಬೇಕು, ಸ್ಕ್ವೇರ್ ರೂಟ್ ಮಾಡ್ಬೋದು. ಇದು ಜನರಲ್ ಫಾರ್ಮ್. ಸೊ ಇದಕ್ಕೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬೈ ಗಿವಿಂಗ್ ಲಿಮಿಟ್. 8th ಪ್ರಾಬ್ಲಮ್, integration of, again I will give with the 1 to 2 root x dx, and it can be written as integration of 1 to 2 x to the power of 1/2 dx, and you can write it as ಏನಂತ ಬರಿಬೋದು ಹೇಳಿ, ಇಂಟಿಗ್ರೇಷನ್ ಆಫ್. ಆಲ್ರೆಡಿ ಇಲ್ಲಿದೆ ಒಂದು ಸ್ಟೆಪ್, ಇಲ್ಲಿದೆ ಸ್ಟೆಪ್. ಆ ಸ್ಟೆಪ್ ತಗೊಳ್ಳೋ ಬದಲು ಲಿಮಿಟ್ ಅಪ್ಲೈ ಮಾಡಬೇಕಲ್ವಾ, ಆ ಲಿಮಿಟ್ ಅಪ್ಲೈ ಮಾಡೋಕ್ಕೆ ಏನು ಮಾಡ್ತೀನಿ, ಈ ಸ್ಟೆಪ್ನ ಡೈರೆಕ್ಟ್ ತೊಗೊಳ್ತೀನಿ. ಅಥವಾ ಇಲ್ಲ ಸರ್ ನನಗೆ ಈ ಸ್ಟೆಪ್ ಬರೆದು ನೀವು ಹೇಳ್ಕೊಡಿ ಅಂತಂದ್ರೆ ಅದನ್ನು ಹೇಳ್ಕೊಡ್ತೀನಿ. ಎಕ್ಸ್ ಟು ದಿ ಪವರ್ ಆಫ್ 1/2 ಇಂಟಿಗ್ರೇಷನ್ ಬರುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1, ದಟ್ ಈಸ್ 3/2 ಡಿವೈಡೆಡ್ ಬೈ 3/2. ಏನು ಅಪ್ಲೈ ಮಾಡಬೇಕು, ಲಿಮಿಟ್ 1 to 2 ಪ್ಲಸ್ ಸಿ ಬರೀಬೇಕಾ, ನೋ. ನಾನೇನು ಮಾಡ್ತೀನಿ, 3/2 ಅಲ್ಲಿ 2/3 ಅಂತ ತೊಗೋತೀನಿ. 2/3 ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ 3 ಹೋಲ್ ಟು ದಿ ಪವರ್ ಆಫ್ 1/2 ಲಿಮಿಟ್ 1 to 2 ಅಂತ ಬರ್ಕೋತೀನಿ. ಬರಿಬೋದೇನ್ರಿ, ಎಸ್. ನೆಕ್ಸ್ಟ್ 2/3 ಎಕ್ಸ್ ಜಾಗಕ್ಕೆ ಫಸ್ಟ್ ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡ್ತೀನಿ. 2 ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 1/2, ಯಾವ ಸಿಂಬಲ್ ಅಪ್ಲೈ ಮಾಡಬೇಕು, ಮೈನಸ್. 1 ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 1/3, 2/3 ಬರ್ಕೋತೀನಿ. ಓಕೆ, 2 ಕ್ಯೂಬ್ ಅಂದರೆ ಏನು ಅಂತ ಗೊತ್ತು ನಿಮಗೆ. 2 2s are 4, 4 2s are 8. So 8 whole to the power of 1/2. ಕರೆಕ್ಟಾ? 2 2s are 4, 4 2s are 8. 8 to the power of 1/2 minus 1 cube to the power of 1 cube ಅಂದರೆ 1. ಅದಕ್ಕೆ ಮತ್ತೆ ಇಲ್ಲಿ ಕ್ಯೂಬ್ ಅಲ್ಲ, ಇದು ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ಅದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರು 1. ಸೊ ನೋ ಪ್ರಾಬ್ಲಮ್. 2/3 8ಗೆ ಸ್ಕ್ವೇರ್ ರೂಟ್ ಅಂದರೆ ಏನು ಮಾಡ್ಬೋದು, 4 into 2 ಅಂತ ಬರಿಬೋದು. ಸ್ಕ್ವೇರ್ ರೂಟ್ ಮೈನಸ್ 1. ಸೊ 2/3, 4ಗೆ ಸ್ಕ್ವೇರ್ ರೂಟ್ ಎಷ್ಟು, 2. ಉಳ್ಕೊಂಡಿದ್ದೆಷ್ಟು, 2√2 ಮೈನಸ್ 1. ದೆನ್ 2/3 2 into ಸ್ಕ್ವೇರ್ ರೂಟ್ ವ್ಯಾಲ್ಯೂ ಎಷ್ಟು ಅಂದರೆ 1.41 ಮೈನಸ್ 1. ಮಿಕ್ಕಿದ ಕ್ಯಾಲ್ಕುಲೇಷನ್ ನಿಮಗೇನು ಕಷ್ಟ ಆಗಲ್ಲ, ಸಾಲ್ವ್ ಮಾಡ್ಕೊತೀರಿ. 2 into 1.4 ಅಂದರೆ 2.8 ಆಗುತ್ತೆ. 2.8 ಮೈನಸ್ 1 ಅಂದರೆ 1.8 ಆಗುತ್ತೆ. 1.8 into 2 ಅಂದರೆ 1.8 into 2 ಅಂದರೆ 3.6 ಆಗುತ್ತೆ. 3.6 ಡಿವೈಡೆಡ್ ಬೈ 3 ಅಂದರೆ 1.2. ಸೊ ಇವರ ಆನ್ಸರ್ ಈಸ್ 1.2. ಹೌದಲ್ರಿ? 3.6 divided by 3 ಅಂದರೆ ಎಷ್ಟಾಗುತ್ತೆ, 1.2 is the answer. So how we can easily calculate by applying the integration and by substituting the limits, lower limit and upper limit. Clear? Yes. Note down the problem and we can shift for the next problem.
ಸೊ ಗೋ ಫಾರ್ ನೆಕ್ಸ್ಟ್ ಮೆಥಡ್ ಆಫ್ ಪ್ರಾಬ್ಲಮ್. ಸೊ ಎಷ್ಟು ಪ್ರಾಬ್ಲಮ್ ಆಯ್ತಪ್ಪ? ಐ ಥಿಂಕ್ 7 8 ಮೇ ಬಿ 7 ಅನ್ಸುತ್ತೆ. 1 2 3 4 5 6 7 8 ಆಗಿದೆ. ಗೋ ಫಾರ್ 9. Integration of 3 into x to the power of 5 by 2 dx. Some different method. So 3 ಇದೆಯಲ್ಲ, ಇದು ಕಾನ್ಸ್ಟೆಂಟ್ ಒಳ್ಳೆ ತಗೊಂಡ್ಬಿಡು. Integration of x to the power of 5 by 2 dx. So 3 ಆಗೇ ಇರಲಿ. x to the power of 5 by 2 ಇಂಟಿಗ್ರೇಷನ್ ಬರುತ್ತೆ. x to the power of 5 by 2 plus 1 divided by 5 by 2 plus 1. 3 ಗೆ ಮಲ್ಟಿಪ್ಲೈ ಇದೆ, ಮರಿಬಾರ್ದು. And it is an indefinite integral plus c. Then 3 ಆಗೇ ಬರ್ಕೋತೀನಿ. 2 ones are 2, 5 plus 2 7. Then x to the power of ಏನು ಬರುತ್ತೆ? 7 by 2 divided by 7 by 2, that is plus c. 3 ಆಗೇ ಇರಲಿ. ಸೊ 2 ಮೇಲೆ ಬರುತ್ತೆ ಅಲ್ಲೋಪ್ಪ, into 2 divided by 7 into x to the power of 7 by 2 plus c. ಅಲ್ವೇನ್ರಿ? Then 3 2s are 6. 6 by 7 x to the power of 7 by 2 plus c. So this is the value of integration of ಯಾವುದು? 3 into x to the power of 5 by 2 dx. This is the answer. Note down. We can take it for next problem. 9th one ಆಯಿತು. Go for 10th one. So ಇದೇ ಪ್ರಾಬ್ಲಮ್ ನಾನೇನು ಅಪ್ಲೈ ಮಾಡ್ತೀನಿ? ಕ್ಯಾನ್ ಹ್ಯಾವ್ ಎ ಚಾನ್ಸ್ ಟು ಅಪ್ಲೈ ದ ಲಿಮಿಟ್ಸ್. ಅಪ್ಲೈ ಮಾಡ್ಕೊ, ಲಿಮಿಟ್ ಅಪ್ಲೈ ಮಾಡಿದ್ರು ಸಾಲ್ವ್ ಮಾಡ್ಕೊಬೋದು. ಐ ವಿಲ್ ಟೇಕ್ ಅನದರ್ ಪ್ರಾಬ್ಲಮ್. 5x to the power of minus 4 dx. ಓಕೆ, ಇಂಟಿಗ್ರೇಷನ್ ಮಾಡಬೇಕು. 5 ಹೊರಡೆ ತಗೋತೀನಿ. ಇಂಟಿಗ್ರೇಷನ್ ಆಫ್ x to the power of minus 4 dx. ಸರ್, ಈ ಪ್ರಾಬ್ಲಮ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಸಾಲ್ವ್ ಆಗೋದು ಈಸಿ ಆಗುತ್ತಾ? ಮಾಡಿ, ತೊಂದರೆ ಇಲ್ಲ, ಸಾಲ್ವ್ ಆಗುತ್ತೆ. ಹೆಂಗೆ ಅಂದರೆ ಪವರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಬರಬೇಕಷ್ಟೇ, ಸ್ಪ್ಲಿಟ್ ಆಗ್ತಾ ಬರುತ್ತೆ. ನಂಬರ್ ಆಫ್ ಟೈಮ್ಸ್ ಪವರ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಪವರ್ x to the power of 7 ಬರುತ್ತೆ, 7 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಬರಬೇಕು. ಈಕ್ವಲ್ಸ್ 5 x to the power of minus 4 ಇದೆಯಲ್ಲ, ಏನಾಗುತ್ತೆ? x to the power of minus 4 plus 1 divided by minus 4 plus 1 plus c. 5 ಆಗೇ ಇರಲಿ. minus 4 plus 1 ಅಂದರೆ ಏನಾಗುತ್ತಪ್ಪ? ಇಟ್ ಬಿಕಮ್ಸ್ minus 3. ದೆನ್ ಡಿವೈಡೆಡ್ ಬೈ minus 3, ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. x to the power of minus 4 plus 1 ಅಂದರೆ ಏನಾಯಿತು? ಇಟ್ ಬಿಕಮ್ಸ್ minus 3 plus c. ಅಂದರೆ ಇದನ್ನು ಹೆಂಗೆ ಬರಿಬೋದು ಈಗ? minus 5 by 3 1 divided by x cube plus c ಅಂತ ಬರಿಬೋದು. ಯಾವುದಕ್ಕೆ? ಇಂಟಿಗ್ರೇಷನ್ ಆಫ್ 5x to the power of minus 4 dx. Clear? Yes. This is for 10th problem, 5x to the power of minus 4. Take another method, that is 11th problem. Integration of 3x plus 4 dx. ಇದು ಯಾವ ಮೆಥಡ್ ಬರುತ್ತೆ ಸರ್ ಪ್ರಾಬ್ಲಮ್ ಅಂತ ನೀವು ಕ್ವಶನ್ ಕೇಳ್ಬೋದು. Integration of u plus r minus v into dx, where u and v are function of x. ಇದನ್ನು ಹೇಳ್ಕೊಟ್ಟಿದೆ. ಫಂಕ್ಷನ್ ಆಫ್ ಯಾರ್ದಪ್ಪ? x ಅಂತ ಹೇಳ್ಕೊಟ್ಟಿದೆ ಅಲ್ವೇನ್ರಿ? ದೆನ್ ಇಂಟಿಗ್ರೇಷನ್ ಆಫ್ 3x plus 4 dx ಕ್ಯಾನ್ ಬಿ ಇಂಟಿಗ್ರೇಟೆಡ್ ಆಸ್ ಇಂಟಿಗ್ರೇಷನ್ ಆಫ್ 3x into dx. ಇದಕ್ಕೇನು ಬಂದಿದ್ದು ಫಾರ್ಮುಲಾ? ಇಂಟಿಗ್ರೇಷನ್ ಆಫ್ u into dx plus or minus integration of v into dx. ಹೌದೇನ್ರಿ? ಸೊ ಇಂಟಿಗ್ರೇಷನ್ ಆಫ್ 3x into dx plus integration of 4 into dx. 3 ಆಗೇ ಬರ್ಕೋ. x to the power of 1 ಇದೆ ಅಂದರೆ ಏನು ಬರುತ್ತೆ? x square divided by 2 plus 4 ವ್ಯಾಲ್ಯೂ ಹೊರಗಡೆ ತೊಗೊಂಡ್ರೆ ಎಷ್ಟು ಉಳಿಯುತ್ತೆ? 1 ವಿತ್ ರೆಸ್ಪೆಕ್ಟ್ ಟು dx ಅಂದರೆ ಏನು ಬರುತ್ತೆ? x. ದೆನ್ ಕಾನ್ಸ್ಟೆಂಟ್ ಏನು ಬರೀತೀಯ? c. ದಿಸ್ ಇಸ್ ದ ಆನ್ಸರ್. ಸೊ ಯು ಪ್ಲಸ್ ಆರ್ ಮೈನಸ್ ವಿ ಫಾರ್ಮಿಗೆ ಬಂದಾಗ ಈ ಥರ ಸಾಲ್ವ್ ಮಾಡ್ತಾ ಬರಬೇಕು. ಸೊ ಐ ವಿಲ್ ಟೇಕ್ ಅನದರ್ ಪ್ರಾಬ್ಲಮ್, ಅದು ಕೂಡ ಆಗ್ತಾ ಬರುತ್ತೆ. ನೋಟ್ ಡೌನ್ ದಿಸ್ ಪ್ರಾಬ್ಲಮ್ಸ್.
So go for 12th problem. Integration of 4x square plus 2 dx. I'll go to method u plus or minus v method. So integration of 4x square dx plus integration of 2 dx. Integration of 4 order ತಗೋಬಹುದು first. 4 order ತಗೊಂಡು integration of x square dx. 2 order ತಗೊಂಡ್ರೆ integration of dx. x square ಗೆ integration ಏನು ಬರುತ್ತಪ್ಪ? x cube by 3 plus 2. ಇಲ್ಲಿ 1 ಗೆ integration ಬರುತ್ತೆ x. Constant ಬರೀಬೇಕು plus c. Then your answer is 4x cube by 3 plus 2x plus c is the answer. ಅಕಸ್ಮಾತ್ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡ್ಬೋದು. ಬೇಕಾದ್ರೆ ಆ ಥರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. 13 ಪ್ರಾಬ್ಲಮ್ ಇದಕ್ಕೆ ಅಪ್ಲೈ ಮಾಡ್ತೀನಿ. 0 to 1 4x ಸ್ಕ್ವೇರ್ ಪ್ಲಸ್ 2 ಇಂಟು ಡಿ ಎಕ್ಸ್. ನಾನು ಡೈರೆಕ್ಟಾಗಿ ಈ ಸ್ಟೆಪ್ ಇತ್ತೊಳ್ಳ, ಈ ಸ್ಟೆಪ್ಪಿಂದ ಈ ಸ್ಟೆಪ್ ಇತ್ತೊಳ್ಳ ಸೇಮ್ ಸ್ಟೆಪ್ಪಿಗೆ ತಗೋತೀನಿ. ಬಟ್ ಏನು ಅಪ್ಲೈ ಮಾಡ್ತೀನಿ? ಲಿಮಿಟ್ಸ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಓಕೆ, ಬಿಕಾಸ್ ಇದೆಲ್ಲ ಸೇಮ್ ಇದ್ದೇ ಇರುತ್ತೆ. ಈ ಸ್ಟೆಪ್ಪು ಸೇಮ್ ಇರುತ್ತೆ, ಸ್ಟೆಪ್ ಬರ್ಕೊಂಬಿಡಿ. ಬಟ್ ಏನು ಅಂತಂದ್ರೆ ಲಿಮಿಟ್ ಅಪ್ಲೈ ಮಾಡಿ ಅಷ್ಟೇ ಅಲ್ವಾ? ಲಿಮಿಟ್ ಹೆಂಗೆ ಅಪ್ಲೈ ಮಾಡ್ತೀಯಾ? 0 to 1 0 to 1 0 to 1 0 to 1 ಲಿಮಿಟ್ ಅಪ್ಲೈ ಮಾಡ್ತೀಯ ಆಫ್ಟರ್ ದಿಸ್. ಓಕೆ, ಸೊ ಈ ಪ್ರೋಸೆಸ್ನಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಹೇಳ್ಕೊಡ್ತೀನಿ. ಇಲ್ಲಿ 4/3 x cube ಲಿಮಿಟ್ 0 to 1 ಪ್ಲಸ್ 2 ಹೊರಡೆ ಇರುತ್ತೆ x ಲಿಮಿಟ್ 0 to 1 ಕಾನ್ಸ್ಟೆಂಟ್ ಬರೆಯೋಂಗಿಲ್ಲ. 4/3 x ಕ್ಯೂಬ್ ಅಂತಂದರೆ 1 ಕ್ಯೂಬ್ ಮೈನಸ್ 0 ಪ್ಲಸ್ 2 1 ಮೈನಸ್ 0 ದಟ್ ಈಸ್ ಈಕ್ವಲ್ಸ್ ಟು 4/3. 1 ಕ್ಯೂಬ್ ಅಂದರೆ ಎಷ್ಟಪ್ಪ? 1 ಪ್ಲಸ್ 1 ಮೈನಸ್ 0 ಅಂದರೆ 1 ಇಟ್ ಬಿಕಮ್ಸ್ 2. ದೆನ್ 4/3 ಪ್ಲಸ್ 2 3 2s are 6 6 plus 4 10. So your answer is 10/3. This is the answer. ಸೊ ಎರಡು ಸ್ಟೆಪ್ನ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ಬರ್ಕೊತ ಬನ್ನಿ. ಅರ್ಥ ಆಯ್ತಾ? ಲಿಮಿಟ್ಸ್ ಕೊಟ್ಟರೆ ಈ ಥರ ಸಾಲ್ವ್ ಮಾಡ್ಕೊತ ಬರೋದು ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ನೋಡು ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 14. ಆ್ಯಂಡ್ ಐ ವಿಲ್ ಚೆಕ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಸಾಲ್ವ್ ಮಾಡ್ಕೊತ ಬರ್ರಿ ಅಷ್ಟೇ. ಬೇರೆ ಬೇರೆ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಏನು ಬರುತ್ತೆ ನೋಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ ಎಲ್ಲ ಮಿಕ್ಸ್. ಈಗಲಾದರೆ ಎಲ್ಲ ಡಿಫ್ರೆಂಟ್ ಹೇಳ್ಕೊತ ಬಂದೆ. ಈಗ ಮಿಕ್ಸ್ನ ತೊಗೋತೀನಿ. 3x to the power of 7/2. ಸೊ ಇಂಟಿಗ್ರೇಷನಲ್ಲಿ 3 ವರ್ಡೇ ತೊಗೋತೀನಿ. ಇಂಟಿಗ್ರೇಷನ್ ಆಫ್ x to the power of 7/2 dx ಇತ್ತು, dx 3 ವರ್ಡೇ ಇದೆ. x to the power of 7/2 plus 1 divided by 7/2 plus 1 plus c 3. x to the power of 7/2 plus 1, 2 1s are 2, 7 plus 2 9, 9/2 divided by 9/2 plus c. Then 3 ಬರ್ಕೋತೀನಿ, 2 ಮೇಲೆ ಹೋಗುತ್ತೆ ಅಲ್ಲೇನ್ರಿ. ಸೊ 2/9 x to the power of 9/2 plus c. 3 2s are 6, 3 1s are 3 3s are. Therefore 2/3 x to the power of 9/2 plus c. This is your answer. Okay, for this type of question. Note down. Take next problem. Problem number. So I forgot the problem number. Just I will write with some number. You have to take that number continuously. Integration of root x plus 1/3 root x dx. So
ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಸರ್ ಅಂತಂದ್ರೆ ಫಸ್ಟ್ ನಾವೇನು ಮಾಡೋಣ ಅಂದರೆ ಈ ಪೋರ್ಷನ್ ಯು ಪ್ಲಸ್ ವಿ ಫಾರ್ಮಿಗೆ ಸ್ಪ್ಲಿಟ್ ಮಾಡ್ಕೊಳ್ಳಿ. ಯು ಪ್ಲಸ್ ವಿ ಫಾರ್ಮ್ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1/3 ರೂಟ್ ಎಕ್ಸ್ ಡಿ ಎಕ್ಸ್ ಯು ಪ್ಲಸ್ ವಿ ಫಾರ್ಮ್ಗೆ ಸಪ್ರೇಟ್ ಮಾಡ್ಕೊಂಡ್ರಿ. ರೂಟ್ ಎಕ್ಸ್ನ ಅಂತ ಬರೆಯೋಣಪ್ಪ ಎಕ್ಸ್ ಟು ದಿ ಪವರ್ ಆಫ್ 1/2 ಡಿ ಎಕ್ಸ್ ಪ್ಲಸ್ ಇಲ್ಲಿ 1/3 ಹೊರಗಡೆ ತೊಗೊಂಬಿಡು. 1/3 ಹೊರಗಡೆ ತೊಗೊಂಡೆ. ಇಂಟಿಗ್ರೇಷನ್ ಆಫ್ 1/ರೂಟ್ ಎಕ್ಸ್ ಇದೆಯಲ್ಲ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ ಏನು ಬರುತ್ತೆ ಪ್ಲಸ್ 1/2 ಬರುತ್ತೆ. ಮೇಲ್ಗಡೆ ಹೋದರೆ -1/2. ಸೊ ಎಕ್ಸ್ ಟು ದಿ ಪವರ್ ಆಫ್ -1/2 ಡಿ ಎಕ್ಸ್. ಸೊ ಎಕ್ಸ್ ಟು ದಿ ಪವರ್ ಆಫ್ 1/2 ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ ಎಕ್ಸ್ ಟು ದಿ ಪವರ್ ಆಫ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1. ದೆನ್ ಎಕ್ಸ್ ಟು ದಿ ಪವರ್ ಆಫ್ 3/2 ಡಿವೈಡೆಡ್ ಬೈ 3/2 ಪ್ಲಸ್ 1/3 ಹಾಗೇ ಇರಲಿ. x to the power of -1/2 plus 1 divided by -1/2 plus 1. That is half ಅಲ್ಲಿ 1 ಹೋಯಿತು ಅಥವಾ 1 ಅಲ್ಲಿ half ಹೋಯಿತು ಮತ್ತೆ half. That is plus 1/2 divided by 1/2 plus c. So ಇದನ್ನೇ ಬರೆಯೋಣ 2/3 x to the power of 3/2 plus ಇಲ್ಲಿ ವ್ಯಾಲ್ಯೂ ಇದೆಯಲ್ಲಪ್ಪ 1/2 ಇದೆ. ಸೊ 1/2 ಕಡೆ ಮೇಲ್ಗಡೆ ಹೋದ್ರೆ ಏನಾಗುತ್ತೆ 2. ಸೊ 2/3 x to the power of n ಬಂತು 1/2 plus c. ಸೊ 2/3 ಇದನ್ನೇಂತ ಬರ್ಕೋಬೋದು ಎಕ್ಸ್ ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 1/2 ಅಂತ ಬರಿಬೋದು, ತಪ್ಪಿಲ್ಲ. 2/3 ಎಕ್ಸ್ ಟು ದಿ ಪವರ್ ಆಫ್ 1/2 ಏನು ಬರಿತೀಯಪ್ಪ ರೂಟ್ ಎಕ್ಸ್ ಪ್ಲಸ್ ಸಿ ಈ ಥರ ಬರಿಬೋದು ಆನ್ಸರ್. ಸೊ ಈ ಫಾರ್ಮಲ್ಲಿ ಆನ್ಸರ್ ಬರ್ತಾ ಹೋಗುತ್ತೆ. ಕ್ಲಿಯರ್? ಎಸ್. ನೋಟ್ ಡೌನ್ ಆ್ಯಂಡ್ ಐ ವಿಲ್ ಗೋ ವಿತ್ ಅನದರ್ ಪ್ರಾಬ್ಲಮ್. I don't know the number, so just I forgot the number. ನಂಬರ್ನ ನೀವು ಬರ್ಕೊಳ್ಳಿ, ಅದಕ್ಕೆ ಏನು ನಂಬರ್ ಇದೆ ಕಂಟಿನ್ಯೂಸ್ ಕೊಟ್ಕೊಳ್ಳಿ, ಇದಕ್ಕೊಂದು ನಂಬರ್ ಕಂಟಿನ್ಯೂಸ್ ಕೊಟ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 3x minus 4 whole cube dx. This is the problem. So 3x minus 4 whole cube dx ಇದೆಯಲ್ಲ, ಇದಕ್ಕೇನು ಮಾಡೋಣ ಅಂತಂದರೆ ಯಾವ ಫಾರ್ಮ್ಗೆ ಅಪ್ಲೈ ಮಾಡೋಣ ಅಂತಂದರೆ ನಾನು ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಿದ್ದೆ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಇದ್ರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಇದ್ರೆ ಏನು ಫಾರ್ಮುಲಾ ಹೇಳ್ಕೊಟ್ಟಿದ್ದಪ್ಪ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಹೇಳ್ಕೊಟ್ಟಿದ್ದೆ. ನೆನಪಿದೆಯಾ? ಸೊ ಈ ಫಾರ್ಮಲ್ಲಿ ನಾವೇನು ಮಾಡಬೇಕು, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ 3x minus 4 whole to the power of 3 ಇದೆಯಲ್ಲ, 3x minus whole to the power of 4 3 plus 1 ಅಂದರೆ ಎಷ್ಟಾಗುತ್ತೆ 4 divided by 4 differentiation d by dx of 3x minus 4. then next step ಏನಾಗುತ್ತೆ 3x minus 4 ಅದು ಹಾಗೆ ಬರ್ಕೊಳ್ಳಿ 3x minus 4 whole to the power of 4 divided by 4 differentiation ಇದೆಯಲ್ಲ ಇದನ್ನೇನು ಮಾಡ್ಬೋದು d by dx of 3x minus d by dx of 4 ಇದನ್ನ ಈ ಥರ ಬರೀಬೋದು. ದೆನ್ 3xಗೆ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ 3 ಬರುತ್ತೆ, 4ಗೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ, ಹೌದೇನ್ರಿ? ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ 0. therefore 3x minus 4 whole to the power of 4 divided by 4 into differentiation of 3x ಏನು ಬರುತ್ತೆ 3 and minus of this value becomes 0. Therefore, your final answer is 3x minus 4 whole to the power of 4 divided by 12 is the answer for this question. 3x minus 4 whole to the power of 3. ಅರ್ಥ ಆಗಿದೆಯಾ? ಎಸ್. ಸೊ ಒಂದು ಅಬ್ಸರ್ವ್ ಮಾಡಿ, ಹೊಸ ಮೆಥಡ್ ಆಫ್ ಫಾರ್ಮುಲಾ ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ, ಬಟ್ ಇಲ್ಲಿ ಎ ಎಕ್ಸ್ ಮೈನಸ್ ಬಿ ಎ ಫಾರ್ಮಲ್ ಇದೆ ಅಷ್ಟೇ. ಎನ್ ಜಾಗದಲ್ಲಿ 3 ಇದೆ, ಸೊ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1. ಎನ್ ಪ್ಲಸ್ 1 means 3 plus 1 becomes 4, 4. Differentiation of ax plus b, differentiation of 3x minus 4. 3x ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ x ಬರುತ್ತೆ, ಹೌದಲ್ವಾ? ಸಾರಿ, 3x ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ x ಅಲ್ಲ, 3x ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಬರುತ್ತೆ, ಮೈನಸ್ 4 ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ದೆನ್ 4 into 3 becomes 12. ಓಕೆ, ನೋಟ್ ಡೌನ್.
Next problem. Integration of 1 by 2x minus 3 dx. So, ಏನು ಮಾಡ್ಬೋದಪ್ಪ ಇದು ಇಂಟಿಗ್ರೇಷನ್ ಮೆಥಡ್ಗೆ? ಸಿಂಪಲ್. This formula can be written as integration of 2x minus 3 all to the power of minus 1 dx. ಹಿಂದೆ ಮಾಡಿದ್ವಲ್ಲ ಪ್ರಾಬ್ಲಮ್ ಅದೇ ಮೆಥಡ್. Then 2x minus 3 all to the power of minus 1 plus 1 divided by minus 1 plus 1. ಯಾಕೆ ಅಂತ ಗೊತ್ತು ನಿಮಗೆ? ಗೊತ್ತಲ್ವಾ? minus 1 plus 1 ಅಲ್ಲೊನ್ರಿ into differentiation d by dx of 2x minus 3. So minus 1 plus 1 becomes 0, then whole value becomes 1. Minus 1 plus 1, 0. This value becomes 0. Anything divided by 0 is infinity. The value becomes infinity. Simple question. ಯಾಕೆ ಅಂತ ಗೊತ್ತು ನಿಮಗೆ? 2x minus 3 all to the power of minus 1 ಇದೆ. ಓಕೆ, ಇದರ minus 1 ತಗೊಂಡಿದ್ಯಾ? ಹೌದು. ದೆನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? minus 1 plus 1 ಮಾಡ್ಕೊತೀರಾ, minus 1 plus 1 ಮಾಡ್ಕೊತೀರಾ. ಇಲ್ಲಿ minus 1 plus 1 ಏನಾಯ್ತು? 0. ದೆನ್ anything divided by 0 is infinity. ಇದ್ರ ವ್ಯಾಲ್ಯೂ ಏನಾಯ್ತು? 0. ಇನ್ನು ಉಟ್ಕೊಂಡಿದ್ದ ವ್ಯಾಲ್ಯೂ ಪವರ್ ಇದೆಯಲ್ಲ, ಪವರ್ ಎನಿ ಪವರ್ ಆಫ್ ದಿಸ್ 0 ಅಂದರೆ ಏನಾಗುತ್ತೆ? 1 ಆಗುತ್ತೆ. 1. ದಿಸ್ ವ್ಯಾಲ್ಯೂ ಇಸ್ 0. ಡಿಫ್ರೆನ್ಸಿಯೇಷನ್ ಮಾಡೋದ್ರಿಂದ ಏನು ಬರುತ್ತೆ? ಇಂಟು 2. ದಟ್ ಈಸ್ ನಥಿಂಗ್ ಬಟ್ 1 by 0. ದಟ್ ಈಸ್ ನಥಿಂಗ್ ಬಟ್ infinity. This is a way of solving this problem. ಅರ್ಥ ಆಯ್ತಲ್ವಾ? ಎಸ್. ಇಲ್ಲ ಇನ್ನೊಂದು ಚಾನ್ಸ್ ಇರುತ್ತೆ, ಅದನ್ನು ಲಾಗ್ ಅಂತ ತೊಗೊಂಡು ಕೂಡ ಸಾಲ್ವ್ ಮಾಡ್ಕೊತ ಬರ್ಬೋದು. ಲಾಗ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಬಟ್ ಅದಕ್ಕೆ ಲಾಗ್ ಅಂತ ಚೂಸ್ ಮಾಡೋದಕ್ಕಿಂತ ಬೆಸ್ಟ್ ವೇ ಈ ಥರ ಸಾಲ್ವ್ ಮಾಡಿದ್ರೆ ವ್ಯಾಲ್ಯೂ ಬಿಕಮ್ಸ್ ಇನ್ಫಿನಿಟಿ. ಸೊ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. Integration of 1 to 4 root x dx. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ನನಗೆ. 1 to 4 ಆಗಲೇ ಹೇಳ್ಕೊಟ್ಟಿದ್ದೆ. ರೂಟ್ ಎಕ್ಸ್ ನಿಂದ ಬರ್ಕೊತೀಯ x to the power of 1 by 2 dx. x to the power of 1 by 2 ಏನು ಫಾರ್ಮುಲಾ? ಇಂಟಿಗ್ರೇಷನ್ ಮಾಡಿದ್ರೆ 3 by 2 ಡಿವೈಡೆಡ್ ಬೈ 3 by 2 ಲಿಮಿಟ್ 1 to 4. ದೆನ್ 2 by 3 3 by 2 ಇರೋದು 2 by 3 ಆಗುತ್ತೆ. x to the power of 3 by 2 limit to 1 to 4. 2 by 3 x ಎಂತ ಬರ್ಕೋಬೋದು? ಕ್ಯೂಬ್ all to the power of 1 by 2 limit 1 to 4. So 2 by 3 x cube ಅಂದರೆ x ಜಾಗಕ್ಕೆ ಫಸ್ಟ್ ಅಪ್ಪರ್ ಲಿಮಿಟ್ 4 ಕ್ಯೂಬ್ all to the power of 1 by 2 minus 1 cube all to the power of 1 by 2. So 2 by 3 2 by 3 4 cube ಅಂದರೆ 4 4s are 16, 16 4s are 64. 64 all to the power of 1 by 2 minus 1. That is 2 by 3. 64 ಗೆ ಸ್ಕ್ವೇರ್ ರೂಟ್ ಎಷ್ಟಪ್ಪ? 8. 8 minus 1. So 2 by 3, 8 minus 1 is 7. Your answer is 14 by 3 is the answer. Note down. So next problem with trigonometry functions. So trigonometry functions ke problems na solve ಮಾಡ್ತಾ ಬರೋಣ. So integration of 0 to pi sin theta d theta. And you know that differentiation of sin theta is cos theta, but integration of sin theta is minus cos theta. Minus cos theta limit 0 to pi. I will take minus outside. Cos theta limit 0 to pi minus first to upper limit to cos pi minus lower limit to cos 0. And you know that cos pi is minus 1 means cos 180 is minus 1. Cos 0 ಇಲ್ಲಿರೋ ಸಿಂಬಲ್ ಮೈನಸ್ ಹಾಕೋತೀನಿ. cos 0 ವ್ಯಾಲ್ಯೂ ಎಷ್ಟು? 1. ಸೊ minus 1 ನೀವು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? minus 2 ಬರುತ್ತೆ. ಸೊ minus 2 into minus plus 2 is the answer for this question. Go for next problem. Cos theta. Integration of minus pi by 2 plus pi by 2
ಕಾಸ್ ಥೀಟಾ ಡಿ ಥೀಟಾ. ಐ ಥಿಂಕ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮಗೇನು ಕಷ್ಟ ಆಗಲ್ಲ. ಲಿಮಿಟ್ ಅಪ್ಲೈ ಮಾಡ್ತೀರಿ, ಯಾಕಂದರೆ ಕಾಸ್ ಥೀಟಾ ವ್ಯಾಲ್ಯೂ ಕೂಡ ಏನು ಬರುತ್ತೆ ಅಂತ ಗೊತ್ತು. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ, ಬಟ್ ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ ಇಸ್ ಪ್ಲಸ್ ಸೈನ್ ಥೀಟಾ. ದೆನ್ ಸೈನ್ ಥೀಟಾ ವ್ಯಾಲ್ಯೂ ಲಿಮಿಟ್ pi by 2 minus pi by 2. Then sin pi by 2 minus sin minus pi by 2. Sin pi by 2 means 190 minus sin minus of theta becomes minus sin theta, that is minus sin pi by 2. That is 1 minus minus into minus plus sin 90 1, then its value becomes 2. So ಇದು sin minus pi by 2 ನ ಹೆಂಗೆ ನೀವು ಮೈನಸ್ ಸೈನ್ ಅಂತ ಬರ್ಕೊಂಡ್ರಿ ಅಂತ ಕ್ವಶನ್ ಕೇಳ್ಬೋದು ನೀವು. ಆ್ಯಂಡ್ ಯು ನೋ ದ ಕ್ವಾಡ್ರೆಂಟ್ನ ತಗೋಬೇಕಾದ್ರೆ ಓಕೆ, ಇಫ್ ಯು ಗೋ ಲೈಕ್ ದಿಸ್ ಡೈರೆಕ್ಷನ್, ದಿಸ್ ಇಸ್ 90 ಡಿಗ್ರಿ. ಓಕೆ, ಸಮ್ಟೈಮ್ಸ್ ಈ ಥರ ತೊಗೋಬೇಕಾದ್ರೂ ಕೂಡ ಯು ವಿಲ್ ಗೆಟ್ 90 ಡಿಗ್ರಿ. ಇಲ್ಲಿಂದ ತೊಗೋಬೇಕಾದ್ರೂ 90 ಡಿಗ್ರಿ, ಅಂದರೆ ಒಂದು ಕ್ವಾಡ್ರೆಂಟಿಂದ ಇನ್ನೊಂದು ಕ್ವಾಡ್ರೆಂಟಿಗೆ ಹೋಗಬೇಕು ಅಂದರೆ 90 ಡಿಗ್ರಿ. ಅಂದರೆ ನೀವು ತೊಗೊಂಡಿರೋದು ಕ್ಲಾಕ್ ವೈಸ್ ನೆಗೆಟಿವ್ ತಾನೆ. ಸೊ ಇಫ್ ಯು ಗೋ ಫಾರ್ ದಿಸ್ ಡೈರೆಕ್ಷನ್ ಕ್ಲಾಕ್ ವೈಸ್, ದೆನ್ ಇನ್ ದಿಸ್ ಫೋರ್ತ್ ಕ್ವಾಡ್ರೆಂಟ್ ಯು ನೋ ದಟ್ ಸೈನ್ ಇಸ್ ನೆಗೆಟಿವ್, ದಟ್ ನೆಗೆಟಿವ್ ಸೈನ್ 90 ನೆಗೆಟಿವ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್. ಯುವರ್ ಆನ್ಸರ್ ಈಸ್ 2. ಕ್ಲಿಯರ್? ಎಸ್. ಗೋ ಫಾರ್ ನೆಕ್ಸ್ಟ್ ಕ್ವಶನ್. Cos square x into dx. One thing you know that ನಾನು ನಿಮಗೆ cos square theta ಮತ್ತು sin square theta ಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. ಇಲ್ಲಿ cos square theta ಬಂತು ಅಂದರೆ ಯು ಕ್ಯಾನ್ ರೈಟ್ ಇಟ್ ಆಸ್ 1 ಪ್ಲಸ್ cos 2 theta divided by 2, that is cos 2x divided by 2 dx ಅಂತ ಬರೀಬೋದು. ದೆನ್ ಇದನ್ನು ನಾವು ಏನಂತ ಬರ್ಕೋಬೋದು ಅಂದರೆ ಇಂಟಿಗ್ರೇಷನ್ ಆಫ್ 1/2 dx ಅಂತ ಬರಿಬೋದು, ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ 2x/2 dx ಅಂತ ಬರಿಬೋದು. ಇದೇ ಕ್ವಶನ್ ಏನಾದರೂ ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು ಅಂದರೆ ಇಲ್ಲಿ 1 ಮೈನಸ್ ಕಾಸ್ 2x/2 ಆಗುತ್ತೆ. ಎಷ್ಟು ಡಿಫ್ರೆನ್ಸ್? ನಾನು ಕೊಟ್ಟಿರೋದು ಕಾಸ್ ಸ್ಕ್ವೇರ್ ಎಕ್ಸು, ಅದಕ್ಕೆ ಇಲ್ಲಿ 1 ಪ್ಲಸ್ ಕಾಸ್ 2x/2. ಸೈನ್ ಸ್ಕ್ವೇರ್ ಎಕ್ಸ್ ಆದರೆ 1 ಮೈನಸ್ ಕಾಸ್ 2x/2. 1/2 ಹೊರಗಡೆ ತಗೋತೀನಿ, ಏನು ಉಳ್ಕೊಳ್ಳುತ್ತೆ? ಡಿ ಎಕ್ಸ್ ಉಳ್ಕೊಳ್ಳುತ್ತೆ. ಪ್ಲಸ್ ಇಲ್ಲೂ 1/2 ಹೊರಗಡೆ ತಗೋತೀನಿ, ಏನು ಉಳ್ಕೊಳ್ಳುತ್ತೆ? ಕಾಸ್ 2x ಡಿ ಎಕ್ಸ್ ಉಳ್ಕೊಳ್ಳುತ್ತೆ. ಆ್ಯಂಡ್ ಯು ನೋ ದಟ್ ಡಿ ಎಕ್ಸ್ ಅಂದರೆ 1 ಇರುತ್ತೆ, ದಟ್ ಈಸ್ ಎಕ್ಸ್. ಪ್ಲಸ್ 1/2 ಕಾಸ್ 2xಗೆ ಇಂಟಿಗ್ರೇಷನ್ ಬರುತ್ತೆ, ದಟ್ ಈಸ್ ಸೈನ್ 2x ಡಿವೈಡೆಡ್ ಬೈ 2. ಮತ್ತು 2xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಟ್ ಕಮ್ಸ್ 2. 2 ಟು 4, ದಟ್ ಈಸ್ x/2 ಪ್ಲಸ್ ಸೈನ್ 2x divided by 4 plus C is the answer. ಅರ್ಥ ಆಯ್ತಾ? ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೋಬೋದು 1 ಪ್ಲಸ್ ಕಾಸ್ 2x/2. ಸೈನ್ ಸ್ಕ್ವೇರ್ ಎಕ್ಸ್ ಇದ್ದಿದ್ರೆ 1 ಮೈನಸ್ ಕಾಸ್ 2x/2. ಆ್ಯಂಡ್ ಇದನ್ನು ಯು ಮತ್ತು ವಿ ಫಾರ್ಮಲ್ಲಿ, ಯು ಪ್ಲಸ್ ಆರ್ ಮೈನಸ್ ವಿ ಇತ್ತಲ್ಲ ಫಾರ್ಮುಲಾ, ಆ ಫಾರ್ಮುಲಾದಲ್ಲಿ ಸಾಲ್ವ್ ಮಾಡ್ಕೊಂಡಿದೆ. ಯು ಪ್ಲಸ್ ವಿ ಇಂಟಿಗ್ರೇಷನ್ ಸಪ್ರೇಟ್ ಆಗಿ ಸಾಲ್ವ್ ಮಾಡ್ಕೊತಾ ಬರೆಯ. ಕ್ಲಿಯರ್? ಸೈನ್ 2xಗೆ ಕಾಸ್ 2xಗೆ ಇಂಟಿಗ್ರೇಷನ್ ಏನು ಬರುತ್ತೆ? ಸೈನ್ 2x ಹೋಲ್ ಡಿವೈಡೆಡ್ ಬೈ ಈ 2xಗೆ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡ್ತಾ ಬರಬೇಕು. ದಟ್ಸ್ ಆನ್ಸರ್. ಕ್ಲಿಯರ್? ಎಸ್. ಸೊ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ಇಂಟಿಗ್ರೇಷನ್ ಆಫ್ ಯು ಟು ವಿ ಲಿಮಿಟ್ ಪಿ ವಿ ಡಿ ವಿ ಅಂತ ಇದೆ. ಪಿ ವಿ ಡಿ ವಿ. ಸೊ ಇಂಟಿಗ್ರೇಷನ್ ಏನಾಗುತ್ತೆ? ಲಿಮಿಟ್ ಪಿ ಹೊರಗಡೆ ತಗೊಂಡ್ಬಿಡ್ತೀನಿ, ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಆಫ್ ಯು ಟು ವಿ ವಿ ಡಿ ವಿ. ಸೊ ಪಿ ಕಾನ್ಸ್ಟೆಂಟು, ವಿ ವಿತ್ ರೆಸ್ಪೆಕ್ಟ್ ಟು ಡಿ ಅಂತಂದರೆ ಪವರ್ ಎಷ್ಟಿದೆ? 1. ದೆನ್ ಇಟ್ಸ್ ಬಿಕಮ್ಸ್ v²/2 ಲಿಮಿಟ್ ಯು ವಿ. ಓಕೆ, 2 ಹೊರಗಡೆ ತೊಗೊಂಡ್ರೆ p/2 ಎರಡು ಒಂದೇ. 1/2 ಇಂಟು ಪಿ ಅಂದ್ರೂ ಒಂದೇ, p/2 ಅಂದ್ರೂ ಒಂದೇ. ಉಳ್ಕೊಂಡಿದ್ದೇನು? v² ಲಿಮಿಟ್ ಯು ಟು ವಿ. p/2 ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡು, ವಿ ಜಾಗಕ್ಕೆ v² ಮೈನಸ್ ಹಾಕು. ನೆಕ್ಸ್ಟ್ ಅಪ್ಪರ್ ಲಿಮಿಟ್ ಆದಮೇಲೆ ಲೋಯರ್ ಲಿಮಿಟ್. ಸೊ
So this is the answer. P by 2 into V square minus U square is the answer. Note down. So take next problem. Integration of cos square theta minus sin square theta into d theta. Cos square theta minus sin square theta into d theta. And you know that cos square theta minus sin square theta andre enu baruttappa? It becomes cos 2 theta into d theta. Then cos 2 theta ಗೆ difference integration ಮಾಡ್ತಾ ಏನು ಬರುತ್ತೆ? Sin 2 theta divided by 2 plus c is the answer. Problem easy ಆಯಿತು. Because cos square theta minus sin square theta ಗೆ ಫಾರ್ಮುಲಾ cos 2 theta ಸ್ಟ್ಯಾಂಡರ್ಡ್ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ ನೋಡಿ. ಓಕೆ, ಟ್ರಿಗ್ನೋಮೆಟ್ರಿಕ್ಸ್ ಅಲ್ಲಿ ಸ್ಪೆಷಲ್ ಫಾರ್ಮುಲಾಸ್, ಸ್ಪೆಷಲ್ ಕಂಡೀಷನ್ಸ್ ಅಂತ ಹೇಳಿ ಬರ್ಸಿದ್ದೀನಿ. ಕಂಡೀಷನ್ಸ್ ಫಾರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರ್ಸಿದ್ದೀನಿ. ಅದರಲ್ಲಿ ಫಾರ್ಮುಲಾಸ್ ಗೊತ್ತಿರುತ್ತೆ. ಓಕೆ, ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. Limit 1 to 2 3t square plus 5 into dt. ಇದು ಯಾವ ಥರ ಬರೀಬೋದಪ್ಪ? ಇಂಟಿಗ್ರೇಷನ್ ಆಫ್ 1 to 2 3t square u plus v ಫಾರ್ಮಲ್ಲಿ 3t square dt plus integration of 1 to 2 5 into dt. Next equals 3 ಹೊರಡೆ ತಗೋ. Integration of 1 to 2 t square dt plus 5 ಹೊರಡೆ ತಗೋ. Integration of 1 to 2 dt. Next 3 into t square ಗೆ integration ಏನು ಬರುತ್ತಪ್ಪ? t cube by 3 limit 1 to 2 plus 5. 1 ಅಂದರೆ with respect to dt. 1 with respect to dt ಅಂದರೆ ಏನು ಬರುತ್ತಪ್ಪ? t limit 1 to 2. ಓಕೆ, 3 ಹೊರಡೆ ಬಂದರೆ 3 by 3 ಕ್ಯಾನ್ಸಲ್. t cube ಲಿಮಿಟ್ 1 to 2 ಪ್ಲಸ್ 5 t 1 to 2 3 ಕ್ಯಾನ್ಸಲ್. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋ. 2 ಕ್ಯೂಬ್ ಮೈನಸ್ 1 ಕ್ಯೂಬ್ ಪ್ಲಸ್ 5 ಇಂಟು 2 ಮೈನಸ್ 1. 2 ಕ್ಯೂಬ್ 2 to the 4, 4 to the 8. 8 minus 1 plus 2 minus 1, 1 into 5 is 5. 8 minus 1, 7. 7 plus 5. That's value is 13. ಅರ್ಥ ಇದೆಯಲ್ಲ? ನಿಮಗೆ ಕೊಟ್ಟಿರೋ ಫಾರ್ಮುಲಾ 3t square plus 5 dt differentiation with respect to t ನ integration with respect to t ನ integration with respect to t. Okay, inverse of differentiation will give integration value with limit 1 to 2 ಇತ್ತು. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ತಾ ಬನ್ನಿ. ಓಕೆ, note down. So I will go with the last problem for the today's class. Next class ಅಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಕೂಡ ಅಪ್ಲಿಕೇಶನ್ಸ್ನ ಹೇಳ್ಕೊಡ್ತೇನೆ. ಅಂದರೆ ಇಂಟಿಗ್ರೇಷನ್ಗೆ ಅಪ್ಲಿಕೇಶನ್ಸ್ ನಮ್ಮ ಫಿಸಿಕ್ಸಲ್ಲಿ ಎಲ್ಲ ಅಪ್ಲೈ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಟೇಕ್ ಡೌನ್ ದ ಲಾಸ್ಟ್ ಪ್ರಾಬ್ಲಮ್. Integration of 2 to 4 dx by x. ಇದು ಹೆಂಗಿದೆ ಅಂದರೆ ಇಂಟಿಗ್ರೇಷನ್ ಆಫ್ 2 to 4 ಏನು ಬರಿಬೋದಪ್ಪ? 1 by x into dx ಅಂತ ಬರಿಬೋದು. ದಟ್ ಈಸ್ ಈಕ್ವಲ್ಸ್ ಟು 1 by x ಅಂದರೆ ಏನಪ್ಪ ಇಂಟಿಗ್ರೇಷನು? ಲಾಗ್ ಬೇಸ್ ಇ ಎಕ್ಸ್ ಲಿಮಿಟ್ 2 to 4. ದೆನ್ ಲಾಗ್ ಬೇಸ್ ಇ ಫಸ್ಟ್ ಅಪ್ಪರ್ ಲಿಮಿಟ್ 4 ಮೈನಸ್ log base e, ಯಾವ ಲಿಮಿಟು? ಲೋಯರ್ ಲಿಮಿಟು 2. ಆ್ಯಂಡ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ log m minus n. log m minus n ಗೆ ಫಾರ್ಮುಲಾ ಏನು? log m by n. ದೆನ್ log base e 4 by 2. ದೆನ್ ದ ಆನ್ಸರ್ ಬಿಕಮ್ಸ್ log base e 2. ಇದನ್ನು ಬೇಸ್ 10 ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತು ನಿಮಗೆ? ನೆನಪಿದೆಯಾ? ಸೊ ಸುಮ್ಮನೆ ರಫಾಗಿ ಬರಿತೀನಿ. ಬೇಸ್ 10 ಕನ್ವರ್ಟ್ ಮಾಡಿದರೆ ಮಲ್ಟಿಪ್ಲೈ ಬೈ 2.303 ಇಂಟು log base 10 2. log base 10 2 ನೋಡಬೇಕು ಅಂದರೆ ಏನು ನೋಡಬೇಕು ಅಂತ ಗೊತ್ತು ನಿಮಗೆ? ಯು ಹ್ಯಾವ್ ಟು ಗೋ ಫಾರ್ ಲಾಗರಿಥಮ್ ಬುಕ್.
2 ಇದೆ ಅಂದರೆ ಏನಂತ ಬರ್ಕೋತೀಯ 2.000 ಅಂತ ಬರ್ಕೋತೀಯ 2.00 ಅಂತ ಬರ್ಕೋತೀಯ ಅಂದರೆ 0.2 ಇದೆ ಅಂತಂದ್ರೆ ಈ ಕಡೆ ಇನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಎಷ್ಟು ನಂಬರ್ ಆಫ್ ಡಿಜಿಟ್ಸ್ ಇದೆ 1 ಡಿಜಿಟ್ ಇದೆ. ಕ್ಯಾರೆಕ್ಟರಿಸ್ಟಿಕ್ ಎಷ್ಟಾಗುತ್ತೆ ಒಂದು ಕಡಿಮೆ ಮಾಡಬೇಕು 0 ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಬಿಕಮ್ಸ್ 0. ನೆಕ್ಸ್ಟ್ ಲಾಗ್ ಬುಕ್ಕಲ್ಲಿ ಏನು ಮಾಡಬೇಕು 20th ರೋಗೆ ನೋಡಬೇಕು 0 ಕಾಲಮ್ 0 ಮೀನ್ ಡಿಫ್ರೆನ್ಸ್. 20th ರೋಗೆ ವ್ಯಾಲ್ಯೂ ಏನು ಬರುತ್ತೆ ಅಂತ ನನಗೆ ನೆನಪಿದೆ 0.3010 ಬರುತ್ತೆ. ಸೊ 0.3010 ಇಂಟು 2.303 ದೆನ್ ಇಟ್ ವ್ಯಾಲ್ಯೂ ಬಿಕಮ್ಸ್. ಸೊ ಇದು ಲಾಗ್ ಬೇಸ್ ಎಲ್ಲಿದೆ ಇದನ್ನ ಎಲ್ಲಿ ಕನ್ವರ್ಟ್ ಮಾಡೋದು ಲಾಗ್ ಬೇಸ್ 10. ಸೊ ಇದರ ಪ್ರಾಬ್ಲಮ್ಸ್ ಬಂದಾಗ ಇವನ್ ಲಾಗರಿಥಮ್ಸ್ ಗೊತ್ತಿದೆ, ಅಲಾಂಗ್ ವಿತ್ ಟ್ರಿಗ್ನೋಮೆಟ್ರಿ ಗೊತ್ತಿದೆ, ಅಲಾಂಗ್ ವಿತ್ ಇಂಟಿಗ್ರೇಷನ್ ಗೊತ್ತಿದೆ, ಡಿಫ್ರೆನ್ಸಿಯೇಷನ್ ಗೊತ್ತಿದೆ. ಎಲ್ಲ ಈಸಿಯಾಗಿ ಸಾಲ್ವ್ ಮಾಡೋದು ಅರ್ಥ ಆಗಿದೆ ಅಲ್ವರಪ್ಪ. ಸೊ ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ನಾವು ಏನು ಕಲ್ತಿದ್ದೀವೋ ಇಂಟಿಗ್ರೇಷನ್ನು ಅದನ್ನು ಫಿಸಿಕ್ಸ್ಗೆ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಬರೋಣ. Okay, note it down and work all the problems and we will meet in the next class. Thank you.